ಮಿಥುನ ರಾಶಿಗೂ ಕೂಡ ತುಂಬಾ ಒಳ್ಳೆ ಫಲಗಳಿವೆ. ಇಡೀ ಬೇರೆಲ್ಲ ರಾಶಿಗಳಿಗೆ ಹೋಲಿಸಿದ್ರೆ ಮಿಥುನ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಬರ್ತಾನೆ, ಉಚ್ಚದಲ್ಲಿರುವಂತಹ ಗುರು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಜನೆ ತುಂಬಾ ಚೆನ್ನಾಗಾಗತ್ತೆ. ಅದರ ಜೊತೆಗೆ ಯಾರು ವ್ಯವಹಾರಾದಿಗಳಲ್ಲಿದ್ದಾರೆ ಅವರಿಗೆ ಆರ್ಥಿಕ ಲಾಭ ಈ ತಿಂಗಳಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಂದು ಇವರು ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ವಿಷಯ ಅಂತಂದ್ರೆ ಕೆಲಸಗಳು ಬಹಳ ಬೇಗ ಆಗೋಲ್ಲ ಅಂತ. ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ತುಂಬಾ ನಿಧಾನವಾಗುತ್ತೆ ಮತ್ತು ವಿಘ್ನಗಳು ಬರ್ತಾ ಇರುತ್ತೆ. ಅದರ ಪರಿಹಾರಕ್ಕೋಸ್ಕರ ಅಂತ ಶನಿ ಅಥವಾ ನರಸಿಂಹನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನನ್ನ ಪ್ರಾರ್ಥನೆ ಮಾಡೋದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ದೀಪ ಸಮರ್ಪಣೆ ಮಾಡುವಂಥದ್ದು. ಇದರಿಂದ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ವಯಸ್ಸಾದವರು ಏನಿದ್ದಾರೆ ಅವರಿಗೆ ಯಾವುದೇ ವಿಧವಾದಂತಹ ಸಹಾಯವನ್ನ ಮಾಡುವಂಥದ್ದು. ಅವರಿಗೆ ಔಷಧಿ ಏನಾದರೂ ಬೇಕಾಗಿದ್ರೆ ಅದು ಕೊಡಿಸೋದಾಗಿರ್ಬೋದು, ಅಥವಾ ಅವರನ್ನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಅಭಿಲಾಷೆ ಇದ್ರೆ ಅದನ್ನು ಮಾಡಿಸುವಂಥದ್ದು. ಈ ಥರದ್ದನ್ನ ಮಾಡೋ ಮೂಲಕವಾಗಿ ಈ ಕೆಲಸದಲ್ಲಿ ಏನು ವಿಘ್ನ ಅಥವಾ ನಿಧಾನತೆ ಅನ್ನುವಂಥದ್ದಿದೆ ಅದನ್ನ ಪರಿಹಾರ ಮಾಡಿಕೊಳ್ಬಹುದಾಗಿದೆ. ಉಳಿದೆಲ್ಲ ದೃಷ್ಟಿಯಿಂದ ಮಿಥುನ ರಾಶಿಗೆ ತುಂಬಾ ಚೆನ್ನಾಗಿರುವಂತಹ ಫಲಗಳಿದೆ.